ಸೇಮ್ ಅದೇ ಪ್ರಾಬ್ಲಮ್, ಮೋಸ್ಟ್ಲಿ ಆಕ್ಸೆಲ್ ಕಟ್ ಆಗಿದೆ ಅನ್ಸುತ್ತೆ ಮತ್ತೆ. ಗುಡ್ ಮಾರ್ನಿಂಗ್. ಮಹಾದ್ ಬೆಳಗ್ಗೆನೇ ಹೊರಟು ಇಲ್ಲಿ ಆನ್ ದ ವೇ ಅನಿಸಿದ್ದೀನಿ ಬ್ರೇಕ್ಫಾಸ್ಟ್ಗೆ. ಮಹಾದಿಂದ ಒಂದು 32 ಕಿಲೋಮೀಟರ್ಸ್. ಸೊ ಫಾರ್ ರೋಡ್ ಸ್ಟ್ರೇಟ್ ರೋಡಲ್ಲಿ ಇನ್ಕ್ಲಿನೇಷನ್ಸ್ ಇಲ್ಲ, ಘಾಟ್ ಸೆಕ್ಷನ್ ಇಲ್ಲ, ಸೊ ಆರಾಮಾಗಿತ್ತು. ಸೊ ಬಂದಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಆರ್ಡರ್ ಮಾಡಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡೋಣ. ಸೊ ಇಲ್ಲಿಂದ ಐ ಥಿಂಕ್ ಮುಂಬೈ ಇನ್ನೂ 100 ಕಿಲೋಮೀಟ್ರ್ ಇದೆ. ರೋಡ್ ಚೆನ್ನಾಗಿ ಹೋಗ್ಬೋದು, ಬಟ್ ಅದೇ ಗೊತ್ತಾಗ್ತಿಲ್ಲ ಅಂತ ಕೇಳ್ಕೊಂಡು. ಆದರೆ ಇವತ್ತೇ ಮುಂಬೈ ರೀಚ್ ಆಗ್ಬೋದು, ಇಲ್ಲ ಅಂದರೆ ನಾಳೆ ಎಲ್ಲ ನಾನು ಹುಡ್ಕೊಂಡು. ಇಲ್ಲಿ ಹೋಗ್ತಾ ಇರೋ ದಾರಿಯಲ್ಲಿ ಫಸ್ಟ್ ಟೈಮ್ ನೀರ ಅಂಗಡಿ ನೋಡಿದೆ. ಇದು ನಮ್ಮ ಥರ ನೀರ ಅಲ್ಲ ಆ್ಯಕ್ಚುಲಿ. ನಮ್ಮ ಕಡೆ ನೀರ ಅಂದರೆ ಸ್ವಲ್ಪ ಆಲ್ಕೋಹಾಲ್ ಅಲ್ಲ, ಇಲ್ಲಿ ಬೇರೆ ಥರ ಸಿಗುತ್ತೆ ಮಹಾರಾಷ್ಟ್ರದಲ್ಲಿ. ನಾನು ಪುಣೆಯಲ್ಲಿದ್ದಾಗ ತುಂಬ ಕುಡಿತಾ ಇದ್ದೆ ನೀರ ಅಂತ. ಸೊ ಬನ್ನಿ ಕುಡಿಯೋಣ. ಆ್ಯಂಡ್ ಆಲ್ಸೋ ಚೆಕ್ ಅದು ಎಕ್ಸಾಕ್ಟ್ಲಿ ಹೆಂಗೆ ಮಾಡ್ತಾರೆ ಆ ನೀರ ಅಂತ. ಬೈ ಎಗ್ ಗ್ಲಾಸ್ ನೀರ. ಹಾಂ 16th ಡೇ. ये नीरा कैसे बनाते हैं? जो ताड़गोला रहता है, ताड़गोला मतलब नारियल से नहीं? नारियल से भी आता है, वो अलग रहता है, ये नारियल का नहीं है। ये ताटनिंग बोलते हैं ना, उससे बनाते हैं ताटनिंग. ಇದು ₹15 ಅಂತೆ. ಫುಲ್ ರಿಫ್ರೆಶಿಂಗ್ ಆ್ಯಕ್ಚುಲಿ. ಏಕವರ್ ಗ್ಲಾಸ್. ಕನ್ನಡ ಮಾತಾಡ್ತಾರೆ. ನಾನು ಬೆಂಗಳೂರವ. ಕನ್ಯಾಕುಮಾರಿಯಿಂದ ಕಾಶ್ಮೀರ ಹೋಗ್ತಿದ್ದೀನಿ. ಬೆಂಗಳೂರು. ನೀವು ಯಾವ ನಿಮ್ಮದು? ರಾಯಚೂರು ಡಿಸ್ಟ್ರಿಕ್ಟ್. ಹಾಂ ರಾಯಚೂರ. ನೋಡಿ ನಮ್ಮ ಕನ್ನಡದವ್ರು ಸಿಕ್ಕಿದ್ದಾರೆ ಒಬ್ಬರು, ರಾಯಚೂರು ಅಂತೆ. ಇಲ್ಲಿ ನೀರ ಮಾರ್ತಿದ್ದಾರೆ. ಈ ಸಖತ್ತಿರುತ್ತೆ ಆ್ಯಕ್ಚುಲಿ. ನಾನು ಪುಣೆ ಇರ್ತಾ ಇದ್ನಲ್ಲ, ಪುಣೆಯಲ್ಲಿದ್ದೆ 1 ವರ್ಷ. ಅಲ್ಲಿ ತುಂಬ ಕುಡಿತಿದ್ದೆ. ಸೊ ಅದು ನೋಡಿದ ತಕ್ಷಣ ಫಸ್ಟ್ ಕಾಣಿಸಿದ್ದು ಇದೆ. ಸೊ ಅದಕ್ಕೆ ಅದು ನಿಲ್ಲಿಸಿದೆ. ಈಗೇನು ಇಷ್ಟೊಂದು ತ್ರಾಸ ಏನಿಲ್ಲ. ಆಸೆ ತುಂಬ ದಿನಗಳಿಂದ ಇತ್ತು. ಓಡಾಡೋದು ಇಷ್ಟ. ಸೈಕಲಲ್ಲಿ ಗಟ್ಟಿಗಿದ್ದೀವಿ, ಮಾಡೋಣ ಯಾವಾಗ ನೆನಪಿರುತ್ತೆ ಅಂತ. ಒಂದಾಯಿತು, ಸಿಕ್ಕಿ ಖುಷಿಯಲ್ಲಿ ಇನ್ನೊಂದು. ಇಲ್ಲಿ ಪೆನ್ ಅಂತ ಮುಂಬೈ ಔಟ್ಸ್ಕರ್ಟ್ಸು, ಅಲ್ಲಿ ಕ್ರಾಸ್ ಮಾಡಿದ ತಕ್ಷಣ ಮತ್ತೆ ಬೈಕ್ ಸೇಮ್ ಅದೇ ಪ್ರಾಬ್ಲಮ್, ಮೋಸ್ಟ್ಲಿ ಆಕ್ಸೆಲ್ ಕಟ್ ಆಗಿದೆ ಅನ್ಸುತ್ತೆ ಮತ್ತೆ. ಸೊ ಅದು ಇಶ್ಯೂ. ನೆಕ್ಸ್ಟ್ ಪನ್ವೇಲ್ ಹತ್ರ ಮೋಸ್ಟ್ಲಿ ಡೆಕೆಥಾನ್ ಸರ್ವಿಸ್ ಸೆಂಟರ್ ಇರೋದು. ಸೊ ಅಲ್ಲಿಗೆ ಒಂದು 25-30 ಕಿಲೋಮೀಟ್ರ್. ಸೊ ತಳ್ಕೊಂಡಂತೂ ಹೋಗೋಕ್ಕಾಗಲ್ಲ. ಸೊ ಯಾವುದನ್ನ ಗಾಡಿ ಬಂದರೆ ಗಾಡಿಯಲ್ಲಿ ತಗೊಂಡು ಹೋಗ್ಬೇಕು. ಸೊ ವೆಯ್ಟ್ ಮಾಡೋಣ, ನೋಡೋಣ. ಯಾರೋ ಪುಣ್ಯಾತ್ಮ ಟಾಟಾ ಎಸ್ಒ ಗಾಡಿ ನಿಲ್ಲಿಸ್ದ. ಸೊ ಪನ್ವೇಲ್ ತಗೊಂಡು ಹೋಗ್ತಾನೆ. ಅವ್ರು ಬಂದು ಪಾಪ ನಿಲ್ಲಿಸಿದ್ರು. ಅವರೆಲ್ಲೋ ಆ ಕಡೆ ಹೋಗ್ಬೇಕಂತೆ. ಸೊ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಇದೆ ಇನ್ನು ಆ ಡೆಕೆಥಾನು. ಸೊ ಇಲ್ಲೂ ಮತ್ತೆ ತಳ್ಳಲೇಬೇಕು. ಐ ಥಾಟ್ ತಳ್ಳೋ ಅವಶ್ಯಕತೆ ಇರೋಲ್ಲ ಅಂತ, ಬಟ್ ತಳ್ಳಬೇಕು. ನೋಡೋಣ, ಬ್ಯಾಟ್ರಿ ಬೇರೆ ಕಡಿಮೆ ಆಗ್ತಾಯಿದೆ. ಲಚ್ಚಿ.
ये पूरा यूनिट चेंज किया ना? गेरा हाँ, एक कट हो गया था बाबा रे बाबा. आणि ते त्याच्याबरोबर ते मी ಸೊ ಅದು ಯೂನಿಟ್ ಕಟ್ಟಾಗ್ಬಿಟ್ಟಿತ್ತಂತೆ. ಸೊ ಅದಕ್ಕೆ ಅದು ಪ್ರಾಬ್ಲಮ್ ಆಗಿದ್ದು. ಈಗ 9:30. ಸೊ ಇದು ಫುಲ್ ರೆಡಿ ಮಾಡಿಸ್ಕೊಂಡು ಮತ್ತೆ ಇನ್ನೂ ರೂಮ್ ತೊಗೊಂಡಿಲ್ಲ. ಎಲ್ಲಿ ಬುಕ್ ಮಾಡಿಕೊಂಡು ಹೋಗಿ ತಿಂದುಬಿಟ್ಟು ಮಲಗೋದು. ಸೊ ಇನ್ನೂ ಬುಕ್ಕು ಮಾಡಿಲ್ಲ. ಸೊ 10 ಕಿಲೋಮೀಟರ್ ತಡ್ಕೊಂಬರೋದು ಇಲ್ಲಿ ಮುಂಬೈಯಲ್ಲಿ ಸಿಕ್ಕಾಪಟ್ಟೆ ಕಷ್ಟ. ನಂದು ಇಲ್ಲಿ ಟ್ರಾಫಿಕ್ ಬೇರೆ ಜಾಸ್ತಿ, ಎಂಡ್ಲೆಸ್ ರೋಡ್ಸು, ಕಷ್ಟ ಆಯಿತು. ಎನಿವೇಸ್ ನೋಡೋಣ, ದೇ ಗೆಟಿಂಗ್ ಇಟ್ ಡನ್. ಸೊ ಇನ್ನೊಂದು 1/2 hour 10 ಗಂಟೆ ಒಳಗಡೆ ರೆಡಿ ಮಾಡ್ತಾರೆ. ಅಷ್ಟರಲ್ಲಿ ನಾನು ರೂಮ್ ಬುಕ್ ಮಾಡ್ತೀನಿ. ಸರಿ, ಚಲೋ. ನಾಳೆ ಹೆಂಗಿದ್ರು ರೆಸ್ಟು. ನಾಳೆ ನೋಡೋಣ, ಹಿಂಗೆ ರಿಲ್ಯಾಕ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡೋಣ. ಬಾಯ್. ಈಗ ಬಂದೆ. ಇಲ್ಲಿ ಒಂದು ಹೋಟ್ಲಲ್ಲಿ ರೂಮ್ ತೊಗೊಂಡೆ. ಅದು ಹೋಟ್ಲು ಕೂಡ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿಸ್ತು. ಅಲ್ಲಿ ಬುಕ್ ಮಾಡಿದೆ. ಹೋಟ್ಲ್ ಹತ್ರ ಬಂದರೆ ನಮ್ಮ ಟೈಪೇ ಇಲ್ಲ ಅಂತ ಹೇಳ್ಬಿಟ್ರು. ಇನ್ನು ಇಷ್ಟೊತ್ತಲ್ಲಿ ಎಲ್ಲಿ ಹೋಗೋದು, ಏನು ಹೋಗೋದು, ಸರ್ಕಸ್ಸು, ಮತ್ತೆ ಕಾಲ್ ಮಾಡಿ ಏನು ಮಾಡಿದ್ರೂ ಆಗಿಲ್ಲ. ಸೊ ಈಗ ಒಂದು 12 o'clock ಆ್ಯಕ್ಚುಲಿ. ಸೊ ಇಲ್ಲೇ ಒಂದು ಬುಕ್ ಮಾಡಿದೆ ರೂಮ್. ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಓಕೆ. ದ್ಯಾನ್ ರಸಿದ ಟೆನ್ಷನ್ಸ್ ಎಲ್ಲ ಇದು ಬೆಟ್ರ್ ಅನಿಸ್ತು. ಸೊ ಇಲ್ಲೇ ಬುಕ್ ಮಾಡಿದೆ. ಸೊ ಡೆಕತ್ಲಾನಲ್ಲೂ ಅಷ್ಟೇ ತುಂಬ ಟೈಮ್ ತೊಗೊಂಡ್ಬಿಡ್ತು. 10:30 10:45 ಆಯಿತು ಡೆಕತ್ಲಾನಲ್ಲಿ. ದೇವರ್ ಕೈಂಡ್ ಇನಫ್ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ರಿಪೇರಿ ಮಾಡಿದ್ರು. ಚಾರ್ಜು ಮಾಡಿಲ್ಲ ಆ್ಯಕ್ಚುಲಿ. ಬೇಸಿಕಲಿ ನೋಡಿದ್ರೆ ಬೇರೆ ಯಾರೋ ಡೆಕತ್ಲಾನ್ ಮಾಡಿದ ತಪ್ಪು, ಬಟ್ ಸ್ಟಿಲ್ ಇವ್ರಿಗೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರು. ಆ್ಯಂಡ್ ಆಲ್ಸೋ ಚಾರ್ಜು ಮಾಡಿಲ್ಲ. ಡೆಕತ್ಲಾನ್ ಅದನ್ನು ಮಾಡುತ್ತೆ ಆ್ಯಕ್ಚುಲಿ. ಈವನ್ ಲಾಸ್ಟ್ ನನ್ನ ಸೈಕ್ಲಿಂಗ್ ಟ್ರಿಪ್ಪಲ್ಲೂ ಅಷ್ಟೇ, ಹುಬ್ಬಳ್ಳಿಯಲ್ಲಿ ಅವರು ಅಂದರೆ ಸೈಕ್ಲಿಸ್ಟ್ ಲಾಂಗ್ ಡಿಸ್ಟೆನ್ಸು ಇಲ್ಲ ಏನೋ ಸಮಥಿಂಗ್ ಏನೋ ಮಾಡ್ತಿದ್ದಾರೆ ಅಂದರೆ ತುಂಬ ಎಂಕರೇಜ್ ಮಾಡ್ತಾರೆ. ಥ್ಯಾಂಕ್ಫುಲ್. ಕುನಾಲ್ ಅಂತ ಮುಬ್ಬಿನ್ ಅಂತ ಇಬ್ಬರು ಇದ್ದರು. ದೇ ವರ್ ವೆರಿ ಗುಡ್. ಮತ್ತು ಸೊ ಅದೇ ಟುಡೇ ವಾಸ್ ಲೈಕ್ ಅನ್ ಸರ್ಕಸ್ ಡೇ. ಬಟ್ ದಟ್ಸ್ ಹೌ ಹೇಳಿದ್ ನಾನು. ಪ್ರತಿ ಸರಿ ನಮ್ಮದೇನಂದರೆ ಎವ್ರಿ ಡೇ ಇಸ್ ಎ ನ್ಯೂ ಡೇ ಆ್ಯಂಡ್ ಇಟ್ಸ್ ಎ ನ್ಯೂ ಎಕ್ಸ್ಪೀರಿಯನ್ಸ್. ನೀನು ಎಷ್ಟೇ ಅಂದ್ಕೊಂಡ್ರು, ಏನೇ ಪ್ಲ್ಯಾನ್ ಮಾಡಿದ್ರು, ಇಟ್ ಆಸ್ ಸಮಥಿಂಗ್ ನ್ಯೂ, ಫ್ರೆಶ್ ಆಗಿದ್ದೇ ಇರುತ್ತೆ ಎವ್ರಿ ಡೇ. ಬಟ್ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇಟ್ಸ್ ಎ ಪಾರ್ಟ್ ಆಫ್ ದ ಜರ್ನಿ. ಸೊ ಎನಿವೇಸ್ ನಾಳೆ ರಿಲ್ಯಾಕ್ಸ್ ಆಗೋದು. ಕೂಲ್. ನೋಡೋಣ, ಲೆಟ್ಸ್ ಆರಾಮಾಗಿ ರಿಲ್ಯಾಕ್ಸಿಂಗ್ ಮಾಡೋದಂತ ಯೋಚನೆ ಮಾಡೋಣ. ಚಲೋ, ಬಾಯ್ ಬಾಯ್, ಗುಡ್ ನೈಟ್.